ಬಂದಿರುವಂತ ಅಪ್ಡೇಟ್ ಪ್ರಕಾರ ಜೆಜೆಪಿ ಕೂಡ ಒಂದು ಕ್ಷೇತ್ರದಲ್ಲಿ ಗೆದ್ದಿದೆ. ಟೋಟಲ್ ಆಗಿ ಹರಿಯಾಣದಲ್ಲಿ 5 ಕ್ಷೇತ್ರಗಳ ರಿಸಲ್ಟ್ ಅನೌನ್ಸ್ ಆಗಿರುವಂತದ್ದು. ಆ 5 ಕ್ಷೇತ್ರಗಳ ರಿಸಲ್ಟ್ ಅಲ್ಲಿ 2 ಬಿಜೆಪಿ, 2 ಕಾಂಗ್ರೆಸ್, ಮತ್ತೊಂದು ಜೆಜೆಪಿ ಪಕ್ಷ ಗೆಲುವನ್ನ ಸಾಧಿಸಿದೆ. ಇನ್ನು 85 ಕ್ಷೇತ್ರಗಳ ರಿಸಲ್ಟ್ ಅನೌನ್ಸ್ ಬಾಕಿ ಇರುವಂತದ್ದು. ಸೊ ಹೀಗಾಗಿ 45 ಸ್ಥಾನವನ್ನ ಯಾರು ಗೆಲ್ತಾರೆ ಅಥವಾ ತ್ರಿಶಂಕು ಸ್ಥಿತಿ ಇಲ್ಲಿ ನಿರ್ಮಾಣವಾಗುತ್ತಾ? ಕರ್ನಾಟಕದಂತೆಯೇ ಇಲ್ಲೂ ಕೂಡ ತ್ರಿಶಂಕು ಸ್ಥಿತಿ ನಿರ್ಮಾಣವಾಗುತ್ತಾ? ಯಾಕೆಂದ್ರೆ ಎಲ್ಲಿ ನೋಡಿದ್ರು ಕೂಡ ಕರ್ನಾಟಕ ಮಾಡೆಲ್ ಅನ್ನೇ ಅನುಸರಿಸಲಾಗ್ತಾ ಇರುವಂತದ್ದು. ಕಡಿಮೆ ಸ್ಥಾನ ಬಂದಂತವರು ಸಿಎಂ ಸ್ಥಾನವನ್ನ ಕೇಳ್ತಾ ಇದ್ದಾರೆ. ಎಸ್, ಇದ್ರ ಬಗ್ಗೆ ರಿಯಾಕ್ಷನ್ ತಗೊಳ್ಳೋಣ. ಎಸ್ ಪುಟ್ಟಸ್ವಾಮಿ ಸರ್, ನೋಡ್ತಾ ಇದ್ವಿ ಮಹಾರಾಷ್ಟ್ರದ ಎಲೆಕ್ಷನ್ ರಿಸಲ್ಟ್ ಅನ್ನ. ಇಲ್ಲಿ ಬಿಜೆಪಿಗೆ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಇತ್ತು. ಯಾಕೆಂದ್ರೆ ಆಪೋನೆಂಟ್ ಅಲ್ಲಿ ಒಂದು ಸರಿಯಾದಂತ ನಾಯಕತ್ವ ಇರಲಿಲ್ಲ, ರಿಸೋರ್ಸ್ ಗಳು ಇರಲಿಲ್ಲ. ಆದ್ರೆ ಬಿಜೆಪಿ ಎಲ್ಲವೂ ಇದ್ದು ಕೂಡ ನಿರೀಕ್ಷೆಯಷ್ಟು ಗುರಿಯನ್ನ ತಲುಪೋದಕ್ಕೆ ಆಗ್ಲಿಲ್ಲ. ಯಾಕೆ ಅಂತ? ಮಹಾರಾಷ್ಟ್ರದಲ್ಲಿ ನಾವು ಖಂಡಿತವಾಗಿ ಸರ್ಕಾರ ಫಾರಂ ಮಾಡ್ತೀವಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ನೀವು ಹೇಳಿದಾಗೆ ನಂಬರ್ಸು ಕಡಿಮೆ ಆಗ್ತದ ಅಂತಕ್ಕಂಥದ್ದನ್ನ ಈಗಲೇ ಹೇಳೋದು ಕಷ್ಟ. ಬಟ್ ಆದ್ರೆ ಪ್ರಪೋರ್ಷನೇಟ್ ನೋಡ್ತಾ ಇದ್ರೆ ನಮ್ದು 160 ಮೇಲೆ 155 170 ಒಳಗಡೆ ಬರ್ಬೋದು ಅಂತಕ್ಕಂಥದ್ದು ಒಂದು ಹೋಪ್ಸ್ ಇದೆ ಇಲ್ಲಿ ರಿಸಲ್ಟ್ ನೋಡ್ತಾ ಇದ್ರೆ. ಅದರಿಂದ ಮಹಾರಾಷ್ಟ್ರದಲ್ಲಿ ನಮ್ಗೇನು ತೊಂದರೆ ಆಗಿಲ್ಲ. ಕೆಲವು ಲೋಕಲ್ ಕಾರಣಗಳಿಂದ ಒಂದು 7-8 ಸೀಟ್ ಕಡಿಮೆ ಆದ್ರೆ ಆಗ್ಬೋದೇನೋ ಅಷ್ಟೇ. ಆದ್ರೆ ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ. ಆದ್ರೆ ಹರಿಯಾಣದಲ್ಲಿ ಮಾತ್ರ ಇದನ್ನ ಲೀಡು ಮತ್ತು ವಿನ್ನಿಂಗ್ ಚಾನ್ಸ್ ಎರಡೂ ನೋಡಿದ್ರೆ ರಿಯಲಿ ಕರ್ನಾಟಕ ತರನೇ ಅತಂತ್ರ ಸಭೆ ಇದು ವಿಧಾನಸಭೆ ಬರ್ಬೋದಾ ಏನೋ ಅಂತಕ್ಕಂಥದ್ದನ್ನ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಬಟ್ ಆದ್ರೆ ಕಾಂಗ್ರೆಸ್ ರೆಡ್ಯೂಸ್ ಆಗ್ತಾ ಇದೆ, ಲೀಡ್ ನಲ್ಲಿ ರೆಡ್ಯೂಸ್ ಆಗ್ತಾ ಇದೆ. ಅದರಿಂದ ಭಾರತೀಯ ಜನತಾ ಪಕ್ಷ ಅಬ್ಸಲ್ಯೂಟ್ ಮೆಜಾರಿಟಿ ಬರಲ್ಲ. ಅದನ್ನೇ ಕೇಳಿದ್ ನಾನು. ಮಹಾರಾಷ್ಟ್ರದಲ್ಲಿ ನಿಮ್ಗೆ ಎಲ್ಲವೂ ಇದೆ, ಸಂಪನ್ಮೂಲದಿಂದ ಹಿಡಿದು ನಾಯಕತ್ವದಿಂದ ಹಿಡಿದು. ಅಂದ್ರೆ ದೇವೇಂದ್ರ ಫಡ್ನವೀಸ್ ಅವರು ಒಂದ್ ಕಡೆ, ಇನ್ನೊಂದ್ ಕಡೆ ಅಮಿತ್ ಶಾ ಅವರಿಂದ ಹಿಡಿದು ನರೇಂದ್ರ ಮೋದಿ ಅವರಿಂದ ಹಿಡಿದು ಪ್ರತಿಯೊಂದು ರಾಷ್ಟ್ರೀಯತೆ, ವೀರ್ ಸಾವರ್ಕರ್ ಎಲ್ಲದೂ ಇತ್ತು. ಟ್ರಿಪಲ್ ತಲಾಕು, ಅದು ಫಸ್ಟ್ ಟೈಮ್ ನೀವು ಫೇಸ್ ಮಾಡಿದ್ದು. ಟ್ರಿಪಲ್ ತಲಾಕ್ ಜಾರಿಯಾದಂತ ಸಂದರ್ಭದಲ್ಲಿ ವಿಧಾನಸಭೆ ಎಲೆಕ್ಷನ್ ಅನ್ನ ಇದೆಲ್ಲವೂ ಇಟ್ಕೊಂಡು ಬಿಜೆಪಿ ಫೇಲ್ಯೂರ್ ಆಯ್ತು ಅಂದ್ರೆ ಫೇಲ್ಯೂರ್ ಅಂದ್ರೆ ಉಳಿಸ್ಕೊಂಡಿದ್ದು ಹೋಗ್ಲಿ. ಆದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ದು ಯಾವ್ದು? ನಿಮ್ಮ ಗುರಿ ಇದ್ದಿದ್ದು ಎಷ್ಟು? 275 ಹೋಗ್ಲಿ. 110 ಮೇಲೂ ಹತ್ತುತ್ತಾ ಇಲ್ಲ ಬಿಜೆಪಿ ಇಲ್ಲಿ. ಓನ್ಲಿ ಬಿಜೆಪಿ ಬಿಜೆಪಿ ಇವಾಗ ನಾವು ಕಳ್ಕೊಳ್ತಾ ಇರ್ತಕ್ಕಂಥದ್ದು ಏನಿಲ್ಲ. ನಂಬರ್ಸ್ ಗೇಮ್ ನಲ್ಲಿ ಇನ್ನೂ ಫೈನಲ್ ರಿಸಲ್ಟ್ ಬರೋವರೆಗೂ ನಂಬರ್ ಎಷ್ಟು ಬರ್ತದೆ ಅಂತ ಅನ್ನೋದನ್ನ ಹೇಳೋದು ಕಷ್ಟ ಆಗ್ಬೋದೇ ಹೊರತು, ಆದ್ರೆ ಸರ್ಕಾರ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬೇರೆಯವ್ರು ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಅಲ್ಲಿ ನಾವೇ ಮಾಡ್ಬೇಕಲ್ಲಿ. ಶಿವಸೇನೆಯವರು 50-50 ಸೂತ್ರಕ್ಕೆ ಒಪ್ಕೊಳ್ತಾರ ಬಿಜೆಪಿ ಅವರು? ಅಲ್ಲ, ಅದು ನಾವು ಹೇಳೋದಲ್ಲ, ಅದು ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ. ಇಲ್ಲೊಂದು ಆಶ್ಚರ್ಯ ಅಂದ್ರೆ ಯಾವಾಗ್ಲೂ ಕೂಡ ಶಿವಸೇನೆಯ ಗೊಂದಲ ಈ ರೀತಿಯಾಗಿ ಇರುತ್ತೆ, ಆಟಾಡ್ತಾನೆ ಇರುತ್ತೆ. ಯಾವಾಗ್ಲೂ ಶಿವಸೇನೆಯವರ ಇರ್ಬೋದು, ಬೇರೆಯವರು ಇರ್ಬೋದು, ಅವರು ಕೊನೆವರೆಗೂ ಪಟ್ಟಾಗ್ತಕ್ಕಂಥದ್ದು, ಹೆಚ್ಚಿನ ಬಾರ್ಗೇನ್ ಮಾಡ್ತಕ್ಕಂಥದ್ದು ರಾಜಕೀಯ ಪಕ್ಷಗಳಲ್ಲಿ ಸ್ವಾಭಾವಿಕ. ಅದು ಆದ್ರೆ ಅದನ್ನ ಪ್ರಪೋರ್ಷನೇಟ್ ಆಗಿ ಗೆದ್ದಿರ್ತಕ್ಕಂಥ ಮೆಂಬರ್ಸ್ ಮೇಲೆ ಅದನ್ನ ಡಿಸೈಡ್ ಮಾಡ್ತಾರೆ ಅವ್ರು ಹೈಕಮಾಂಡ್ ನಲ್ಲಿ. ಅದರಿಂದ ಆ ಪ್ರಾಬ್ಲಮ್ ಬರೋದಿಲ್ಲ ನಮ್ಮಲ್ಲಿ. ಮೊದಲು ಸೀಟ್ ಹಂಚಿಕೆನಲ್ಲೂ ಪ್ರಾಬ್ಲಮ್ ಮಾಡ್ಕೊಂಡಿಲ್ಲ, ಈಗ ಸರ್ಕಾರ ಮಾಡೋದಲ್ಲೂ ಪ್ರಾಬ್ಲಮ್ ಮಾಡ್ಕೊಳ್ಳೋದಿಲ್ಲ. ಮಹಾರಾಷ್ಟ್ರದೇನು ತೊಂದರೆ ಇಲ್ಲ. ಬಟ್ ಹರಿಯಾಣದಲ್ಲಿ ಇವತ್ತು ಕಾಂಗ್ರೆಸ್ ಲೀಡ್ ನಲ್ಲಿ ಕಡಿಮೆ ಆಗ್ತಾ ಇದೆ. ಅದರಿಂದ ಈ ಪೂರ್ಣ ರಿಸಲ್ಟ್ ಬರೋವರೆಗೂ ಏನು ಪ್ರಿಡಿಕ್ಟ್ ಮಾಡೋದು ಹರಿಯಾಣದಲ್ಲಿ ಕಷ್ಟ ಆಗ್ತದೆ ಅಂತಕ್ಕಂಥದ್ದು. ನಿಮ್ದೇನ್ ಕಮ್ಮಿ ಇತ್ತ ಸರ್ ಗುರಿ? 75 ಇದ್ದಿದ್ದು ನೀವೇ ಹೇಳಿದ್ರಲ್ಲ. 75 ಇದ್ದಿದ್ದಲ್ಲಿ ನಾವೇ ಬರ್ತಾ ಇರೋ 35 ಅಲ್ಲಿ ಅಂತ. ಅಲ್ಲ, ನಮ್ ಜೊತೆಗೆ ನೀವು ಹೇಳಿದ್ರಲ್ಲ, ಮೀಡಿಯಾದವರೆಲ್ಲ ಹೇಳಿದ್ರಲ್ಲ. ಈಗ ಮೀಡಿಯಾದವರು ಫೇಲ್ ಅಂತ ಹೇಳ್ಬೋದು. ಅಲ್ಲ, ಉಲ್ಟಾ ಆಗ್ಬೋದು, ಆಗಿದೆ ಚಾನ್ಸ್. ನಿರೀಕ್ಷೆ ಹೋಪ್ಸ್ ಆ ತರ ಇತ್ತು, ನಾವು ಚೆನ್ನಾಗಿ ಮಾಡಿದೀವಿ ಅಂತ. ಬಟ್ ಅದರಲ್ಲಿ ಕೆಲವು ಸೀಟ್ ಹಂಚಿಕೆಯಲ್ಲಿ ಸ್ವಲ್ಪ ಏನು ವ್ಯತ್ಯಾಸ ಆಗಿರೋದು ಕಾಣಿಸ್ತದೆ. ಆದ್ರೆ ಬಿಜೆಪಿನಲ್ಲಿ ಪಕ್ಷದ ಆರ್ಗನೈಸೇಷನ್ ಇದೆಯಲ್ಲ, 24 ಗಂಟೆನೂ ಕೆಲಸ ಮಾಡ್ತಾರೆ. ಬೂತ್ ಲೆವೆಲ್ ಇರ್ಬೋದು, ಮಂಡಲ್ ಲೆವೆಲ್ ಇರ್ಬೋದು, ಮತ್ತೆ ಶಕ್ತಿ ಕೇಂದ್ರಗಳು ಇರ್ಬೋದು, ಪ್ರಚಾರ ಚೆನ್ನಾಗಿ ಮಾಡ್ತಾರೆ. ಕಂಪ್ಲೀಟ್ ಅಲ್ಲ, ಪ್ರತಿಯೊಂದು ಅಭಿವೃದ್ಧಿ ವಿಚಾರಕ್ಕೆ ಸ್ಯಾಕ್ರಿಫೈಸ್ ಮಾಡ್ತಾರೆ. ಹಲವಾರು ಜನ ಅವರ ಲೈಫ್ ಸ್ಯಾಕ್ರಿಫೈಸ್ ಮಾಡಿ ಪಕ್ಷಕ್ಕೋಸ್ಕರ ದುಡಿತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾರೆ. ಅಲ್ಲ, ಡೆವಲಪ್ಮೆಂಟ್ ಆಗಿದೆ. ಡೆವಲಪ್ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಇವತ್ತು ಇಂಡಿಯಾ ದೇಶದಲ್ಲಿ ಎಷ್ಟು ಡೆವಲಪ್ ಆಗಿದೆ ಅಂತಕ್ಕಂಥದ್ದು ಇಡೀ ಪ್ರಪಂಚ ನೋಡ್ತಾ ಇದ್ದಾರೆ. ಇವತ್ತು ಇಂಡಿಯಾ ದೇಶ ಪ್ರಾಸ್ಪೆಕ್ಟ್
Okay. ಕಂಟ್ರಿ ಅಂತ ಹೇಳ್ತಾ ಇದ್ದಾರೆ. ಮೋದಿ ಅವ್ರನ್ನ ಇವತ್ತು ಯಾವ ರೀತಿ ಪ್ರಾಸ್ಪೆಕ್ಟಿವ್ ಪ್ರಧಾನಿ ಅಂತ ಹೇಳ್ತಾ ಇದ್ದಾರೆ. ಕವಿತಾ ರೆಡ್ಡಿ ಮೇಡಮ್, ನೋಡ್ತಾ ಇದ್ವಿ ಇಲ್ಲಿ ಈಗ ಶಿವಸೇನೆ ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಂಥದ್ದು, ಆಮೇಲೆ ಜೆಜೆಪಿ ಪಕ್ಷ ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟಿರುವಂತದ್ದು, ಇದೆಲ್ಲದಕ್ಕೂ ಕೂಡ ಕರ್ನಾಟಕದ ಮಾಡೆಲ್ ಅನ್ನೇ ಅನುಸರಿಸ್ತಾ ಇದ್ದಾರೆ. ಕರ್ನಾಟಕ ಮಾಡೆಲ್ ಈಗ ಎಲ್ಲಾ ಕಡೆನೂ ಕೂಡ ಕಮ್ಮಿ ಸ್ಥಾನ ಬಂದಿದ್ರು ಓಕೆ, ಆದ್ರೆ ಅತಂತ್ರ ಸ್ಥಿತಿಯಲ್ಲಿ ನಮ್ಮ ಟ್ರಂಪ್ ಕಾರ್ಡ್ ಗಳನ್ನ ನಾವು ಯೂಸ್ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಇದೆಯಲ್ಲ ಅಂತ. ಅಲ್ಲ, ಅದು ಕರ್ನಾಟಕ ಮಾಡೆಲ್ ಅಂತ ಹೇಳೋದ್ ಬೇಕಾಗಿಲ್ಲ. ಯಾಕಂದ್ರೆ ಬಿಹಾರದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಂದು ಆರ್ಜೆಡಿ ಇದ್ದಿದ್ದು, ಆದ್ರೂ ಸಹ ನಿತೀಶ್ ಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ವಿ ನಮ್ಮ ಒಂದು ಘಟಬಂಧನದಲ್ಲಿ. ಸೊ ಅದು ಘಟಬಂಧನದ ಮೇಲೆ ಡಿಸೈಡ್ ಆಗುತ್ತೆ. ಒಂದು ಎರಡನೇದು ಸ್ಪೆಸಿಫಿಕ್ ಆಗಿ ಶಿವಸೇನಾ ಬಗ್ಗೆ ಅದು ಹೇಳಿದ್ರಲ್ಲ ಆರ್ಜೆಡಿ ಮತ್ತೆ ನೀವು ಯಾವುದು ನಿತೀಶ್ ಕುಮಾರ್ ಅವ್ರದ್ದು, ಬಟ್ ಅಲ್ಲಿ ಸೀನಿಯಾರಿಟಿ ವೈಸ್ ಕೊಟ್ರು ಅವರು ಯಾವ್ದಕ್ಕೆ ನಿತೀಶ್ ಕುಮಾರ್ ಜೊತೆಗೆ ಮೊದಲನೇ ಡಿಸೈಡ್ ಮಾಡ್ಬಿಟ್ಟಿದ್ರು ಈ ತರ ಸಿಎಂ ಅವರೇ ಆಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇವ್ರದ್ದು ಜಾಸ್ತಿ ಸೀಟ್ಸ್ ಬಂದ್ರು ಸಹ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇವನ್ ಟುಡೇ ಆರ್ಜೆಡಿನೇ ಇರೋದು ಒಂದು. ಎರಡನೇದು ಮಹಾರಾಷ್ಟ್ರದಲ್ಲಿ ಶಿವಸೇನಾಗೆ ಇಷ್ಟೊಂದು ಅಗ್ರೆಸಿವ್ ಆಗಿ ಯಾವತ್ತು ಬಿಜೆಪಿ ಇರ್ಲಿಲ್ಲ. ನೀವು ಹಿಂದಿನ ಒಂದು ಹಿಸ್ಟ್ರಿ ನೋಡ್ಕೊಂಡ್ ಬಂದ್ರೆ ಅಲ್ಲಿ ಅಗ್ರೆಸಿವ್ ಆಗಿ ಪಾಲಿಟಿಕ್ಸ್ ಮಾಡಿದ್ದು ಶಿವಸೇನಾ. ಬಿಜೆಪಿ ಯಾವಾಗ್ಲೂ ಸೆಕೆಂಡ್ ಇನ್ ಕಮಾಂಡ್ ಅಂತಾನೆ ಇದ್ದಿದ್ದು. ಸೊ ಈಗ ಯಾಕೆ ಒಂದು ರಾಜ್ ಠಾಕ್ರೆ ಅವರ ಫ್ಯಾಮಿಲಿಯಿಂದ, ಬಾಲ್ ಠಾಕ್ರೆ ಅವ್ರ ಫ್ಯಾಮಿಲಿಯಿಂದ ಇವತ್ತು ಯಾಕೆ ಕಂಟೆಸ್ಟ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲೋ ಅವ್ರಿಗೂ ಫೀಲಿಂಗ್ ಇದೆ ಈ ಅಗ್ರೆಸಿವ್ನೆಸ್ ಹೋಗ್ತಾ ಇದೆ, ನಮ್ಮಿಂದ ಕಿತ್ಕೊಂತಾ ಇದಾರೆ ಇವರು ಅನ್ನೋ ಒಂದು ಡೌಟ್ ಅವ್ರಿಗೂ ಬಂದಿದೆ. ಸೊ ಹಾಗಾಗಿ ಒಂದು ದೇ ಆರ್ ಕಂಟೆಸ್ಟಿಂಗ್ ಫಾರ್ ದ ಫಸ್ಟ್ ಟೈಮ್. ಸೆಕೆಂಡ್ ಥಿಂಗ್, ಅಗ್ರೆಸಿವ್ನೆಸ್ ಇದೆಯಲ್ಲ ಅದು ನಮಗೆ ಸೀಮಿತವಾಗಿತ್ತು. ಇವತ್ತು ಬಿಜೆಪಿ ಅವರು ನಮ್ಮನ್ನ ಎಲ್ಲಿ ತಿಂದು ಹಾಕ್ಬಿಡ್ತಾರೋ ಅಂತ ಆ ಒಂದು ರೀತಿಯಲ್ಲಿ ಅವರು ಸಹ ಒಂದು ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡ್ತಾ ಇದ್ರೆ. ಬಿಜೆಪಿ ವಾಸ್ ನೆವರ್ ಅಗ್ರೆಸಿವ್ ಇನ್ ಮಹಾರಾಷ್ಟ್ರ ಪಾಲಿಟಿಕ್ಸ್. ಸೊ ಅದು ಅಗ್ರೆಷನ್ ಏನು ಪ್ರೊಪಗಂಡ ಎಲ್ಲ ಮಾಡ್ತಾ ಇದ್ದು ಮೇಜರ್ ಆಗಿ ಶಿವಸೇನಾನೆ. ಆದಿತ್ಯ ಠಾಕ್ರೆ ಎಂಟ್ರಿ ಅಲ್ಲಿ ಆಕ್ಚುಲಿ ಶಿವಸೇನೆಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಬಿಜೆಪಿ ತನ್ನ ಸ್ಥಾನಗಳನ್ನು ಕಳ್ಕೊಂಡಿದೆ, ಶಿವಸೇನೆಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ಬಿಜೆಪಿ ಇದು ಶಿವಸೇನೆಗೆ ಮೈನಸ್ ಆಗ್ತಾ ಇತ್ತು. ಯಾಕಂದ್ರೆ ಅಲ್ಲಿ ನೀವು ಅಕೌಂಟಬಿಲಿಟಿ ತಗೊಂತಾ ಇಲ್ಲ, ರೆಸ್ಪಾನ್ಸಿಬಿಲಿಟಿ ತಗೊಂತಾ ಇಲ್ಲ, ನೀವು ಬರೀ ಪಕ್ಷ ನಡೆಸ್ತಾ ಇದ್ರ ಒಂದು ಅಲಿಗೇಷನ್ ಸಹ ಶಿವಸೇನೆ ಮೇಲೆ ಇತ್ತು. ಅದಕ್ಕೋಸ್ಕರ ಫಸ್ಟ್ ಟೈಮ್ ಅವರು ಫ್ಯಾಮಿಲಿಯಿಂದ ಅವರು ಕಂಟೆಸ್ಟ್ ಮಾಡಿದ್ದು. ಸೊ ಅದೊಂದು ಹೇಳ್ಬೇಕು. ಇನ್ನೊಂದು ಇಲ್ಲಿ ಕಾಂಗ್ರೆಸ್ ಚಿಂತನೆ ಮಾಡಬೇಕಾಗಿರೋದು ಅಂದ್ರೆ ಬಿಜೆಪಿ ಫಸ್ಟ್ ಟೈಮ್ ದೇವೇಂದ್ರ ಫಡ್ನವೀಸ್ ಅವರನ್ನ ಸಸ್ಪೆನ್ಸ್ ಆಗಿ ಅಂದ್ರೆ ಸರ್ಪ್ರೈಸ್ ಆಗಿ ಸಿಎಂ ಮಾಡಿದಂತ ಸಂದರ್ಭದಲ್ಲಿ, ಹಾಗೆ ಆದಿತ್ಯ ಠಾಕ್ರೆ ಅವರನ್ನ ಹೊಸದಾಗಿ ಯುವ ಮುಖಂಡನನ್ನ ಅವರು ರಾಜಕಾರಣಕ್ಕೆ ತಂದಿದ್ದಾಗ್ಲಿ ಯೂತ್ಸ್ ಗೆ ಎಲ್ಲೊಂದ್ ಕಡೆ ಆ ಮಹಾರಾಷ್ಟ್ರದ ಜನ ವೋಟ್ ಅನ್ನ ಹಾಕ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ಅದನ್ನ ಥಿಂಕ್ ಮಾಡಬೇಕಾಗಿದೆ ಅನ್ಸುತ್ತೆ. ಓಲ್ಡ್ ಫೇಸ್ ಗಳನ್ನ ಬಿಟ್ಟು ಅಟ್ಲೀಸ್ಟ್ ಈಗ ಯಂಗ್ ಟ್ಯಾಲೆಂಟ್ ಗಳಿಗೆ ಸ್ವಲ್ಪ ಮುಂದೆ ಬಿಟ್ರೆ ಅವ್ರಿಗೂ ಸ್ವಲ್ಪ ಅಡ್ವಾಂಟೇಜ್ ಆಗೋ ಸಾಧ್ಯತೆ ಇರ್ಬೋದು ಅಂತ ಅನ್ಸ್ಲಿಲ್ವಾ? ಖಂಡಿತ. ಇವಾಗ ನಾವು ಸೀಟ್ ಅಲೋಕೇಶನ್ ನೀವು ನೋಡಿದೆ, ಹೆಚ್ಚು ಕೊಟ್ಟಿರೋದು ಯಂಗ್ಸ್ಟರ್ಸ್ಗೆ ಕೊಟ್ಟಿರೋದು, ಯಾರು ಹಳಬರಿಗೆ ಯಾರಿಗೂ ಕೊಟ್ಟಿರೋದು, ಹಳಬರೆಲ್ಲ ಜಾಸ್ತಿ ಹೋಗಿ ಬಿಜೆಪಿ ಜಾಯ್ನ್ ಆಗಿದ್ದಾರೆ. ಸೊ ಹೊಸಬರಿಗನೇ ಕೊಟ್ಟಿರೋದು, ತುಂಬಾ ಯಂಗ್ಸ್ಟರ್ಸ್ಗೂ ಈ ಸಲ ಕೊಟ್ಟಿದ್ದಾರೆ. ಒಂದು ನಾನು ಅಗ್ರಿ ಮಾಡ್ಕೊಂತೀನಿ, ಯಾಕಂದ್ರೆ ಈ ಎಲೆಕ್ಷನ್ ಟೈಮ್ ನಲ್ಲಿ ಒಂದು ಲಾಸ್ಟ್ 5-6 ಇಯರ್ಸ್ ಇಂದ ಅಲ್ಲಿ ಸ್ವಲ್ಪ ಕಾಂಗ್ರೆಸ್ಸಿನ ಪ್ರಭಾವ ಕಡಿಮೆ ಹಾಕೊಂಡ್ಬಂತು. ಲೋಕಸಭಾ ಎಲೆಕ್ಷನ್ ನಲ್ಲೂ ನೀವು ನೋಡಿದ್ವಿ, ಅದ್ರ ರಿಫ್ಲೆಕ್ಷನ್ ಇಲ್ಲಿದೆ. ಸೊ ಒಂದು ಪಕ್ಷ ಮತ್ತೆ ಆಡ್ ಆಗ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಲೀಡರ್ಶಿಪ್ ಯಾವುದೇ ಒಂದು ಪಕ್ಷಗಳಿಗೆ ಪಕ್ಷ ಇರ್ತಕ್ಕಂಥದ್ದು ಒಂದು ಸೈನ್ಯ ಇದ್ದಂಗೆ. ಆದ್ರೆ ಲೀಡ್ ಮಾಡ್ತಕ್ಕಂಥ ಯಜಮಾನ ಇರ್ತಾನೆಲ್ಲ, ನಾಯಕ, ದಂಡನಾಯಕ, ಆ ದಂಡನಾಯಕನನ್ನ ಸೆಲೆಕ್ಟ್ ಮಾಡ್ತಕ್ಕಂಥದ್ರಲ್ಲಿ ಕೆಚ್ಚದೆ ಇರ್ತಕ್ಕಂಥವನ್ನ, ಶಕ್ತಿ ಇರ್ತಕ್ಕಂಥವನ್ನ ಮೊದಲಿಂದಲೂ ಎಲ್ಲ ರಾಜಕೀಯ ಪಕ್ಷಗಳು ಅದ್ರ ಮೇಲೆ ನಡ್ಕೊಂಡು ಬಂದಿರೋದು. ಇವತ್ತು ನೆಹರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು ಕಾಂಗ್ರೆಸ್ನಲ್ಲಿ, ಇವತ್ತು ಬಿಜೆಪಿನಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಯಾಕೆ ಜನ ಒಪ್ತಾ ಇದ್ದಾರೆ ಅಂತೇಳಿ ನಾಯಕತ್ವ ಕೊಟ್ಟಿದ್ದಾರೆ. ಆ ನಾಯಕತ್ವವನ್ನು ಕೊಟ್ಟಾಗ ಹಿಂದೆ ಸೈನ್ಯನೂ ಇದೆ. ಆದ್ರೆ ಇವತ್ತು ಕಾಂಗ್ರೆಸ್ನಲ್ಲಿ ನಾಯಕತ್ವ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕುಸಿದೋಗಿದೆ. ಅಲ್ಲಿ ನಾಯಕತ್ವ ಕೊಡೋಕೆ ಇಷ್ಟ ಇಲ್ಲ ಯಾರಿಗೂ. ಯಾರು ಸೋಲು ಕೈ ಶಕ್ತಿ ಇಲ್ಲ ಅಂತಾರೋ ಆ ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರನ್ನ ನಾಯಕತ್ವ. ಅದರಿಂದ ಇವತ್ತು ಲಾಸ್ಟ್ ರಿಯಾಕ್ಷನ್ ತಗೊಳ್ತೀನಿ. ನೋಡ್ತಾ ಇದ್ದೀರಾ, ಹರಿಯಾಣ ಬಿಜೆಪಿ ರಾಜ್ಯಾಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷ ಹುದ್ದೆಗೆ ಸುಭಾಷ್ ಬರಾಲ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಪಕ್ಷದ ಜೊತೆ ಸ್ವಕ್ಷೇತ್ರದಲ್ಲೂ ಕೂಡ ಅವರು ಹಿನ್ನಡೆಯನ್ನ ಅನುಭವಿಸಿರುವಂತಹ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ನೈತಿಕ ಹೊಣೆಯನ್ನ ಹೊತ್ತು, ಯಾಕೆಂದ್ರೆ ಟಾರ್ಗೆಟ್ 75 ರೀಚ್ ಆಗ್ಲಿಲ್ಲ ಅನ್ನೋದು ಒಂದ್ ಕಾರಣ ಆದ್ರೆ ಅವರು ಇದ್ದಂತ ಕ್ಷೇತ್ರದಲ್ಲೂ ಕೂಡ ಹಿನ್ನಡೆಯನ್ನ ಅನುಭವಿಸಿರುವಂತದ್ದು ಮತ್ತೊಂದು ಕಾರಣ ಆಗ್ತಾ ಇದೆ. ಇದ್ರ ಬಗ್ಗೆನೂ ಕೂಡ ರಿಯಾಕ್ಷನ್ ಅನ್ನ ತಗೊಳ್ತೀನಿ. ಇನ್ನೊಂದು 1/4 ಗಂಟೆಲಿ ಅಂದ್ರೆ ಒಂದು 15 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಆಗಿ